ತಮಿಳುನಾಡಿನ ರಾಜಕಾರಣ ಕಂಡು ಅಳುತ್ತಿದೆ ಅಮ್ಮನ ಆತ್ಮ. ಜೀವದ ಗೆಳತಿಯನ್ನ ಕಂಡು ಕೊರಗುತ್ತಿದೆ ಜಯಲಲಿತಾ ಆತ್ಮ. ಅಮ್ಮನ ಆತ್ಮ ಏನು ಹೇಳ್ತಾ ಆಗಿದೆ ಕೇಳೋಣ ಬನ್ನಿ. ನಾನು ಜಯಲಲಿತಾ, ನಿಮ್ಮ ಜಯಲಲಿತಾ. ನಾನು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ, ಆದರೆ ನಿಮ್ಮ ನೋವು, ನಿಮ್ಮ ನಲಿವು, ನಿಮ್ಮ ಸುಖ ದುಃಖಗಳೆಲ್ಲವೂ ನನಗೆ ಕಾಣ್ತಾ ಇದೆ. ಮರೀನಾ ಬೀಚ್ನಲ್ಲಿರೋ ಈ ಭವ್ಯವಾದ ಸಮಾಧಿಯ ಒಳಗೆ ಕುಳಿತುಕೊಂಡೇ ಎಲ್ಲವನ್ನೂ ನೋಡ್ತಾ ಇದ್ದೀನಿ. ತಮಿಳುನಾಡಿನ ಪೆರುಮಕ್ಕಳ ಒಳಿತನ್ನ ಬಯಸುವವಳು ನಾನು. ಯಾರಿಗೆ ನೋವಾದ್ರೂ ಅದು ನನಗೇ ನೋವಾದ ಹಾಗೆ. ಅಂದ್ಹಾಗೆ ನಾನು ಈ ಸಮಾಧಿಯನ್ನ ಸೇರಿ 72 ದಿನಗಳೇ ಕಳೆದು ಹೋದವು. ನಾನಿಲ್ಲಿ ನೆಮ್ಮದಿಯಾಗೇ ಇದ್ದೆ. ಆದರೆ ಕಳೆದ 15 ದಿನಗಳಿಂದ ನಮ್ಮ ನಾಡಿನಲ್ಲಿ ಏನೆಲ್ಲ ನಡೆಯಿತೋ ಅದು ನನ್ನ ಮನಸ್ಸಿಗೆ ತುಂಬಾನೇ ಬೇಸರವನ್ನ ಉಂಟು ಮಾಡಿಬಿಡ್ತು. ಏನಾಗ್ತಾ ಇದೆ ಅನ್ನೋದು ನನಗೆ ಗೊತ್ತೇ ಆಗಲಿಲ್ಲ. ಯಾವಾಗ ಪನ್ನೀರ್ ಸೆಲ್ವಂ ಬಂದು ತಮ್ಮೆಲ್ಲ ನೋವನ್ನ ಹೇಳಿಕೊಂಡ್ರು ಆಗಲೇ ನನಗೆ ಅರ್ಥವಾಗಿತ್ತು, ನಾನು ಇದ್ದಾಗ ಇದ್ದ ತಮಿಳುನಾಡು ಇದಲ್ಲ ಅನ್ನುವ ಸತ್ಯ. ತಮಿಳುನಾಡಿನ ಪೆರುಮಕ್ಕಳೇ, ನಾನು ಯಾವತ್ತಿದ್ರೂ ನಿಮ್ಮವಳು, ನಿಮ್ಮ ಸೇವೆಗಾಗಿ ದುಡಿದವಳು. ನನಗೆ ನೀವು ಕೊಟ್ಟ ಪ್ರೀತಿ, ನೀವು ಕೊಟ್ಟ ಗೌರವಕ್ಕೆ ಬೆಲೆ ಕಟ್ಟೋಕೆ ಆಗುವುದಿಲ್ಲ. ನಾವೆಲ್ಲ ತಲೈವರ್ MG ರಾಮಚಂದ್ರನ್ ಅವರು ನಡೆದ ದಾರಿಯಲ್ಲಿ ಸಾಗಿದವರು. ಅವರು ಹಾಕಿಕೊಟ್ಟಂತಹ ಮಾರ್ಗವನ್ನೇ ಅನುಸರಿಸಿದವರು. ನಾನು ಬದುಕಿದ್ದಷ್ಟು ದಿನ ನಮ್ಮ AIADMK ಪಕ್ಷದಲ್ಲಿ ಯಾರೊಬ್ಬರೂ ಏರು ಧ್ವನಿಯಲ್ಲಿ ಮಾತನಾಡ್ತಾ ಇರಲಿಲ್ಲ. ನಾನು ಎದುರಿಗೆ ಬಂದಾಗ ತಲೆಯನ್ನ ಮೇಲಕ್ಕೆತ್ತುವ ಧೈರ್ಯವೂ ಯಾರಲ್ಲೂ ಇರಲಿಲ್ಲ. ನನಗಿಂತ ಹಿರಿಯ ನಾಯಕರು ಕೂಡ ಗೌರವದಿಂದ ತಲೆಬಾಗಿ ನಮಸ್ಕರಿಸ್ತಾ ಇದ್ರು. ಕಿರಿಯರು ಕಾಲಿಗೆ ಎರಗ್ತಾ ಇದ್ರು. ನಾನು ಇದ್ಯಾವುದನ್ನು ಬಯಸಿರಲಿಲ್ಲ. ಆದರೂ ಪಕ್ಷದ ಶಾಸಕರು ನನಗೆ ನಮಸ್ಕರಿಸಿ ನಮ್ಮ ನಾಡಿನ ಸಂಸ್ಕೃತಿಯನ್ನ ಎತ್ತಿ ಹಿಡಿದಿದ್ರು. ಅದೇ ನನಗೆ ಸಂತೋಷ. ನಮ್ಮೆಲ್ಲ ಸಚಿವರು, ಶಾಸಕರು, ಕಾರ್ಯಕರ್ತರು, ರಾಜ್ಯದ ಪೆರುಮಕ್ಕಳು ಎಲ್ಲರೂ ನನಗೆ ಇನ್ನಿಲ್ಲದ ಗೌರವ ಕೊಡ್ತಾ ಇದ್ರು. ನನ್ನನ್ನ ಯಾರೊಬ್ಬರು ಹೆಸರಿಡಿದು ಕರೀತಾ ಇರಲಿಲ್ಲ, ಅಮ್ಮ ಅಂತಾನೆ ಕರೀತಾ ಇದ್ರು. ಆ ಪೆರುಮಕ್ಕಳ ಪ್ರೀತಿಯಲ್ಲಿ ನಾನು ಮದುವೆ, ಮಕ್ಕಳು ಅನ್ನುವ ಕನಸನ್ನೇ ಬಿಟ್ಟು ಬಿಟ್ಟಿದ್ದೆ. ತಮಿಳುನಾಡಿನ ಜನರ ಈ ಪ್ರೀತಿಯನ್ನ ನೆನೆದು ಎಷ್ಟೋ ಬಾರಿ ನಾನು ಕಣ್ಣೀರಿಟ್ಟಿದ್ದೇನೆ, ಆನಂದ ಭಾಷ್ಪಗಳನ್ನ ಸುರಿಸಿದ್ದೇನೆ. ನಾನು ಹೋಗುವಾಗ ಏನನ್ನೂ ಹೊತ್ತುಕೊಂಡು ಹೋಗೋದಿಲ್ಲ ಅನ್ನುವ ಅಂತಿಮ ಸತ್ಯ ನನಗೆ ಯಾವತ್ತೂ ತಿಳಿದಿತ್ತು. ಹೀಗಾಗಿಯೇ ನಾನು ಬಡ ಹಾಗೂ ಮಧ್ಯಮ ವರ್ಗದ ಜನರ ಒಳಿತಿಗಾಗಿ ಅಮ್ಮ ಅನ್ನುವ ಹೆಸರಿನಲ್ಲೇ ಯೋಜನೆಗಳನ್ನ ಜಾರಿಗೆ ತಂದೆ.
ನಾನಿರುವಷ್ಟು ದಿನ ಎಲ್ಲವೂ ಚೆನ್ನಾಗೇ ಇತ್ತು. ನಾನು ಹೋಗ್ತಾ ಇದ್ದ ಹಾಗೆ ಎಲ್ಲವೂ ಅಲ್ಲೋಲ ಕಲ್ಲೋಲವಾಗಿದೆ. ಯಾವುದನ್ನ ನಾನು ಕನಸು ಮನಸ್ಸಿನಲ್ಲೂ ಯೋಚಿಸಿರ್ಲಿಲ್ವೋ, ಯಾವುದನ್ನ ನಾನು ಯಾವತ್ತೂ ಊಹೆ ಮಾಡಿರ್ಲಿಲ್ವೋ ಅಂತಹ ಬೆಳವಣಿಗೆ ನಡೆದು ಹೋಗಿದೆ. ನನ್ನ ಜೀವಕ್ಕೆ ಜೀವದಂತಿದ್ದ ಶಶಿಕಲಾ ಹೀಗೆ ಮಾಡ್ತಾಳೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಆಕೆ ಜೈಲು ಸೇರುವಂತಹ ಪರಿಸ್ಥಿತಿ ಬರುತ್ತೆ ಅಂತಾನೂ ಗೊತ್ತಿರಲಿಲ್ಲ. ಪಾಪ, ಅವಳಿಗೆ ಇಂಥ ಸ್ಥಿತಿ ಬರಬಾರ್ದಿತ್ತು. ನಾನು ಜೊತೆಯಲ್ಲಿ ಇಲ್ಲದ ಈ ಸಮಯದಲ್ಲಿ ಆಕೆ ಒಂಟಿಯಾಗಿ ಜೈಲು ಸೇರಿದ್ದಾಳೆ. ಅವಳ ಮನಸ್ಥಿತಿಯನ್ನ ನೆನೆಸಿಕೊಂಡ್ರೂ ನನಗೆ ದುಃಖವಾಗುತ್ತೆ. ಪಾಪ, ಅವಳೆಷ್ಟು ನೊಂದಿದ್ದಾಳೋ. ನಾನು ಜೊತೆಯಲ್ಲಿ ಇದ್ದಿದ್ರೆ ತನ್ನ ನೋವನ್ನೆಲ್ಲ ಹೇಳಿಕೊಳ್ತಾ ಇದ್ಲು. ಈಗ ಯಾರ ಮುಂದೆ ಹೇಳಿಕೊಳ್ತಾಳೆ? ಅದೇ ನನಗೆ ಬೇಸರ. ಶಶಿಕಲಾ ಮತ್ತು ನಾನು ಎಷ್ಟೋ ಸಲ ಒಂದೇ ತಟ್ಟಿಯಲ್ಲಿ ಊಟ ಮಾಡಿದ್ವಿ, ಒಟ್ಟಿಗೆ ಸುತ್ತಾಡಿದ್ವಿ. ನಿಜ ಹೇಳ್ತೀನಿ, ನಾನು ಬದುಕಿದ್ದಷ್ಟು ದಿನ ನನ್ನ ಆಗು ಹೋಗುಗಳನ್ನೆಲ್ಲ ನೋಡಿಕೊಂಡವಳು ಶಶಿಕಲಾ ಮಾತ್ರ. ನಾನು ಮನೆಯಲ್ಲೇ ಇರಲಿ, ಮನೆಯಿಂದ ಹೊರಗೆ ಇರಲಿ, ನನ್ನ ಸ್ನೇಹಿತೆಯಾಗಿ, ನನ್ನ ಸಹಾಯಕಿಯಾಗಿ, ನನ್ನ ಬೆಂಗಾವಲಾಗಿ ಎಲ್ಲವನ್ನ ನೋಡಿಕೊಂಡವಳು ಅವಳೇ. ರಕ್ತ ಸಂಬಂಧವೂ ಅಲ್ಲ, ನೆರೆಹೊರೆಯವಳೂ ಅಲ್ಲ. ಆದರೂ ಅವಳು ನನ್ನನ್ನು ತಾಯಿಯಂತೆ ನೋಡಿಕೊಂಡಿದ್ದಾಳೆ. ನನ್ನನ್ನು ಅಕ್ಕನ ಹಾಗೆ ಪ್ರೀತಿಸಿದ್ದಾಳೆ. ಅವಳ ಪ್ರೀತಿಯನ್ನ, ಅವಳ ಸೇವೆಯನ್ನ ನಾನೆಂದೂ ಮರೆಯುವುದಿಲ್ಲ. ಅದೇನೂ ಗೊತ್ತಿಲ್ಲ, ಶಶಿ ನನ್ನ ಜೊತೆಯಲ್ಲಿ ಇದ್ದಾಗ ನನಗೆ 100 ಆನೆ ಬಲ ಇರ್ತಾ ಇತ್ತು. ಆಕೆ ಹೆಚ್ಚು ಮಾತನಾಡ್ತಾ ಇರಲಿಲ್ಲ, ಆದರೆ ತುಂಬ ಬುದ್ಧಿವಂತೆ. ನನಗೆ ಸಾಕಷ್ಟು ರಾಜಕೀಯ ಸಲಹೆ ಕೊಡ್ತಾ ಇದ್ಲು. ಯಾವುದು ಸರಿ, ಯಾವುದು ತಪ್ಪು ಅನ್ನುವುದನ್ನ ತಿಳಿಸಿ ಹೇಳ್ತಾ ಇದ್ಲು. ಸದಾ ನನ್ನ ಜೊತೆಯಲ್ಲೇ ಇದ್ರೂ ಯಾವತ್ತೂ ಅಧಿಕಾರವನ್ನ ಬಯಸಿರಲಿಲ್ಲ. ನಮ್ಮ ಪಕ್ಷದ ಕೆಲ ನಾಯಕರು ಶಶಿಕಲಾ ಮತ್ತು ಆಕೆಯ ಕುಟುಂಬದ ಮೇಲೆ ಒಂದಿಷ್ಟು ಆರೋಪ ಮಾಡಿದ್ರು. ಆಗ ಕೋಪಗೊಂಡ ನಾನು ಅವರನ್ನೆಲ್ಲ ಮನೆಯಿಂದ ಆಚೆ ಕಳುಹಿಸಿದ್ದೆ. ಪಾಪ, ತನ್ನ ಬದುಕನ್ನೇ ನನ್ನ ಸೇವೆಗೆ ಮುಡಿಪಾಗಿಟ್ಟ ಶಶಿ ಆವತ್ತು ಎಷ್ಟು ಬೇಜಾರು ಮಾಡ್ಕೊಂಡಿದ್ಲು ಏನೋ. ನನಗೂ ಬೇಸರವಾಗಿತ್ತು. ಆದರೆ ಅವಳೇ ಕ್ಷಮೆ ಕೇಳಿ ಮನೆಗೆ ಬಂದ್ಲು. ನನಗೂ ಅದೇ ಬೇಕಾಗಿತ್ತು. ಶಶಿಕಲಾ ಇಲ್ಲದೆ ಒಂಟಿಯಾಗಿ ಇರುವುದು ನನ್ನಿಂದ ಸಾಧ್ಯವಿರಲಿಲ್ಲ. ಸದ್ಯ ಎಲ್ಲ ಬಹುಬೇಗನೆ ಸರಿ ಹೋಯ್ತು. ಮತ್ತೆ ನಾವಿಬ್ರೂ ಒಂದಾದ್ವಿ. ಜನಸೇವೆಯಲ್ಲಿ ತೊಡಗಿಕೊಂಡ್ವಿ. ಶಶಿಕಲಾ ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ತಾ ಇರಲಿಲ್ಲ. ಆಕೆ ಎಷ್ಟು ಆಕ್ಟಿವ್ ಆಗಿದ್ಲು ಅಂದ್ರೆ ಪಕ್ಷದ ಶಾಸಕರನ್ನ ನನಗಿಂತ ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ಲು. ಅದು ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಒಂದೊಂದ್ಸಲ ನನಗೂ ಅನಿಸಿತ್ತು, ಶಶಿಕಲಾ ಯಾಕೆ ರಾಜಕೀಯಕ್ಕೆ ಬರಬಾರದು ಅಂತ. ಆದರೆ ನಮ್ಮ ಪಕ್ಷದಲ್ಲೇ ಶಶಿಯನ್ನ ವಿರೋಧಿಸೋರಿದ್ರು. ಹಾಗಾಗಿ ನಾನು ಬೇಡ ಅಂತ ಹೇಳಿದ್ದೆ. ಆಕೆ ರಾಜಕೀಯಕ್ಕೆ ಬರಬೇಕು ಅನ್ನುವ ಹಂಬಲವನ್ನ ನನ್ನ ಹತ್ತಿರ ಯಾವತ್ತೂ ತೋರಿಸಿರಲಿಲ್ಲ. ಹಾಗೇನಾದ್ರೂ ಇದ್ದಿದ್ರೆ ನಾನು ಬದುಕಿದ್ದಾಗಲೇ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೆ. ಆದರೆ ಮೊನ್ನೆ ಪನ್ನೀರ್ ಸೆಲ್ವಂ ಬಂದು ಹೇಳಿದ ಮೇಲೆ ನನಗೆ ತುಂಬಾನೇ ಬೇಜಾರಾಯಿತು. ಶಶಿಕಲಾ ನನಗೆ ಮೋಸ ಮಾಡಿದ್ಲಾ ಅಂತ ಅನಿಸೋಕೆ ಶುರುವಾಯಿತು. ಆದರೆ ನಿನ್ನೆ ಅವಳೇ ನನ್ನ ಬಳಿಗೆ ಬಂದ್ಲು. ತನ್ನ ದುಃಖ ಹೇಳಿಕೊಂಡ್ಲು. ನನ್ನ ಮೇಲೆ ಶಪಥವನ್ನು ಮಾಡಿದ್ಲು. ಆಗಲೇ ನನಗೂ ಗೊಂದಲವಾಗಿತ್ತು.
ಶಶಿಕಲಾ ನನಗೆ ಸ್ನೇಹಿತೆಯೂ ಹೌದು, ನನ್ನ ಅಕ್ಕ ತಂಗಿಯೂ ಹೌದು. ಆಕೆ ನನ್ನೆಲ್ಲ ಖುಷಿಯಲ್ಲೂ ಭಾಗಿಯಾಗಿದ್ದಾಳೆ, ನನ್ನೆಲ್ಲ ದುಃಖಗಳನ್ನು ಹಂಚಿಕೊಂಡಿದ್ದಾಳೆ, ನನ್ನ ಕಣ್ಣೀರು ಒರೆಸಿದ್ದಾಳೆ. ಇಷ್ಟೆಲ್ಲ ಮಾಡಿದ್ರೂ ಆಕೆ ನನ್ನಿಂದ ಏನನ್ನೂ ನಿರೀಕ್ಷಿಸಿರಲಿಲ್ಲ. ಅಂಥ ಯಾವುದೇ ನಿರೀಕ್ಷೆಗಳು ನನಗೆ ಕಾಣಿಸಿರಲಿಲ್ಲ. ನನ್ನನ್ನು ಚೆನ್ನಾಗಿ ನೋಡಿಕೊಳ್ಬೇಕು ಅನ್ನೋದೊಂದೇ ಆಕೆಯ ಉದ್ದೇಶವಾಗಿತ್ತು. ಅಂತಹ ನಿಸ್ವಾರ್ಥ ಸ್ನೇಹಿತೆಯನ್ನ ಪಡೆದ ನಾನೇ ಧನ್ಯ ಅಂತ ನನಗೆ ಬಹಳಷ್ಟು ಬಾರಿ ಅನಿಸಿದೆ. ಆದರೆ ಈಗ ಅದೇ ಆಕೆ ಮಾಡಿದ ಒಂದೆರಡು ಕೆಲಸ ಇವಳೇನಾ ನನ್ನ ಜೊತೆಯಲ್ಲಿದ್ದ ಶಶಿಕಲಾ ಅನ್ನುವ ಅನುಮಾನವನ್ನು ಉಂಟು ಮಾಡಿದೆ. ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ, ಇದೇನ ಇಂದು ಸತ್ಯತೆ, ಇದೇನ ನಮ್ಮ ಜಾಗೃತಿ ಎಂದು ನೊಂದು ಕೇಳುತ್ತಿಹಳು ನಮ್ಮ ತಾಯಿ ಭಾರತಿ. ನಾನು ಆಸ್ಪತ್ರೆಯಲ್ಲಿದ್ದಾಗ ಕೂಡ ಶಶಿಕಲಾ ನನ್ನನ್ನ ಚೆನ್ನಾಗಿ ನೋಡಿಕೊಂಡಿದ್ಲು. ಆ ವಿಚಾರ ಬಿಡಿ, ನಾನು ಮೊದಲ ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂದಾಗ ಅವಳೇ ನನಗೆ ಧೈರ್ಯ ತುಂಬಿದ್ದು. ಯಾರನ್ನ ಸಿಎಂ ಮಾಡಬೇಕು ಅನ್ನುವ ಪ್ರಶ್ನೆ ಎದುರಾದಾಗ ಅವಳೇ ಮುಂದೆ ಬಂದು ಪನ್ನೀರ್ ಸೆಲ್ವಂ ಅವರ ಹೆಸರನ್ನ ಸೂಚಿಸಿದ್ಲು. ಆಕೆಯ ಆಯ್ಕೆ ನಿಜಕ್ಕೂ ಅದ್ಭುತವಾಗಿತ್ತು. ಯಾಕಂದ್ರೆ ಪನ್ನೀರ್ ಸೆಲ್ವಂ ಯಾವತ್ತೂ ನಮಗಾಗಲಿ ನಮ್ಮ ಪಕ್ಷಕ್ಕಾಗಲಿ ಚ್ಯುತಿ ಬರುವ ಹಾಗೆ ನಡೆದುಕೊಳ್ಳಿಲ್ಲ. ಆ ವ್ಯಕ್ತಿ ಎಂಥ ಅಭಿಮಾನಿ ಎಂದ್ರೆ ನನ್ನ ಫೋಟೋ ಮುಂದಿಟ್ಟು ಅಧಿಕಾರ ನಡೆಸಿದ್ದ. ಅದನ್ನ ನೆನೆದಾಗಲೆಲ್ಲ ನನ್ನ ಕಣ್ಣುಗಳು ತುಂಬಿ ಬರುತ್ತವೆ. ಅಂಥ ಓರ್ವ ದಕ್ಷನನ್ನ ಆಯ್ಕೆ ಮಾಡಿದ್ದು ನನ್ನ ಗೆಳತಿ ಶಶಿಕಲಾ ಅನ್ನುವ ಹೆಮ್ಮೆ ನನಗಿದೆ. ಅದೊಂದೇ ಬಾರಿಯಲ್ಲ, ನಾನು ಜೈಲಿಗೆ ಹೋಗುವ ಸಂದರ್ಭ ಎದುರಾದಾಗ ನನಗೆ ಧೈರ್ಯ ತುಂಬಿದವಳು ಶಶಿಯೇ. ಜೈಲಿನಲ್ಲೂ ಆಕೆ ನನ್ನ ಜೊತೆಯಲ್ಲೇ ಇದ್ಲು. ಜೈಲಿನಲ್ಲಿ ನಾನು ತುಂಬ ದುಃಖ ತಪ್ತಳಾಗಿದ್ದೆ. ಹಣ, ಅಧಿಕಾರ ಎಲ್ಲ ಇದ್ರೂ ನಾನು ಜೈಲು ಹಕ್ಕಿಯಾದೆ ಅನ್ನುವ ನೋವು ನನ್ನನ್ನು ಪದೇ ಪದೇ ಬಾಧಿಸ್ತಾನೆ ಇತ್ತು. ಜೈಲಿನಲ್ಲಿ ನಾನು ಕಣ್ಣೀರು ಹಾಕದ ದಿನಗಳೇ ಇಲ್ಲ. ಜೈಲಿನಲ್ಲಿ ನಾನು ಒಂಟಿಯಾಗಿ ಕುಳಿತಿರುವುದನ್ನ ಕಂಡ ಕೂಡಲೇ, ನನ್ನ ಕಣ್ಣ ಹನಿ ಕಾಣಿಸಿದ ಕೂಡಲೇ ಶಶಿಕಲಾ ಓಡಿ ಬರ್ತಾ ಇದ್ಲು. ಹೆತ್ತ ತಾಯಿಯ ಹಾಗೆ ನನ್ನ ಕಣ್ಣೀರು ಒರೆಸ್ತಾ ಇದ್ಲು. ಅಲ್ಲಿ ನಾನು ನೋವನ್ನ ಮರೆಯುವಂತೆ ಮಾಡಿದ್ದು ಆಕೆಯೇ. ನನಗೆ ಒಂಟಿತನ ಕಾಡದಂತೆ ನೋಡಿಕೊಂಡವಳು ಕೂಡ ಅವಳೇ. ಶಶಿಕಲಾಳದ್ದು ತಾಯಿ ಹೃದಯ. ಜೈಲಿನಲ್ಲಿ ಇದ್ದಷ್ಟು ದಿನಗಳ ಕಾಲ ಆಕೆ ನನ್ನನ್ನ ಮಗಳಂತೆಯೇ ನೋಡಿಕೊಂಡ್ಲು. ನನಗೆ ಏನೇ ನೋವಾದ್ರೂ ಆಕೆ ಮರುಗ್ತಿದ್ಲು. ಜೈಲಿನಿಂದ ಬಂದ ಬಳಿಕ ಆಕೆಗೂ ಬೇಸರವಿತ್ತು. ಆದರೆ ಯಾವತ್ತೂ ನನ್ನ ಬಳಿ ಅದನ್ನ ತೋರಿಸಲಿಲ್ಲ. ನಾನು ಆಸ್ಪತ್ರೆ ಸೇರಿದಾಗ ನನ್ನ ಕೋಣೆಯಲ್ಲೇ ಇದ್ದು ಎಲ್ಲವನ್ನೂ ನೋಡಿಕೊಂಡಿದ್ಲು. ಇದಿಷ್ಟು ನಾನು ಬದುಕಿದ್ದಾಗ ನೋಡಿದ್ದು. ನಾನು ನಿಧನ ಹೊಂದಿದ ಬಳಿಕವೂ ಆಕೆ ಹಾಗೆಯೇ ಇದ್ಲು. ನನ್ನ ಪಕ್ಕದಲ್ಲೇ ನಿಂತಿದ್ಲು. ಅಂತ್ಯಕ್ರಿಯೆಯನ್ನ ನೆರವೇರಿಸಿಕೊಟ್ಲು. ನಾನು ಸಮಾಧಿಯಾದ್ರೂ ಆಕೆಯನ್ನ ನೆನೆದು ಕಣ್ಣೀರಿಟ್ಟಿದ್ದೆ. ಅವಳ ಸ್ನೇಹಕ್ಕೆ, ಅವಳ ಪ್ರೀತಿಗೆ ನಾನೆಂದೂ ಋಣಿ. ಆದರೆ ಮೊನ್ನೆ ಅವಳ ಹಾವಭಾವ, ಅವಳ ಆಸೆ, ಕನಸುಗಳೆಲ್ಲ ಇದ್ದಕ್ಕಿದ್ದಂತೆ ಬದಲಾಗಿ ಬಿಟ್ಟಿದ್ವು. ಇವಳೇನಾ 34 ವರ್ಷ ನನ್ನ ಜೊತೆಯಲ್ಲಿದ್ದ ಗೆಳತಿ ಅನ್ನುವ ಅನುಮಾನ ನನ್ನನ್ನ ಕೂಡ ಕಾಡಿದ್ವು. ನಾನು ಮರಣ ಶಯ್ಯೆಯಲ್ಲಿದ್ದಾಗ ಪನ್ನೀರ್ ಸೆಲ್ವಂರನ್ನ ಮುಖ್ಯಮಂತ್ರಿ ಮಾಡಿದ್ದ ಇದೇ ಶಶಿಕಲಾ ನನ್ನ ಸಾವಿನ 60 ದಿನದಲ್ಲಿ ಅವರಿಂದ ರಾಜೀನಾಮೆ ಪಡೆದು ಬಿಟ್ಲು. ತಾನೇ ಪಕ್ಷದ ಪ್ರಧಾನ ಕಾರ್ಯದರ್ಶಿಯೂ ಆದ್ಲು.
ಯಾವ ಸ್ಥಾನದಲ್ಲಿ ನಾನು ಕುಳಿತಿದ್ದೋ ಆ ಸ್ಥಾನದಲ್ಲಿ ಕುಳಿತುಕೊಳ್ಳೋಕೆ ಆಸೆ ಪಟ್ಲು. ಆಕೆ ಆಸೆ ಪಟ್ಟಿದ್ದು ತಪ್ಪು ಅಂತ ನಾನು ಯಾವತ್ತೂ ಭಾವಿಸುವುದಿಲ್ಲ. ಆದರೆ ಆಸೆಯನ್ನ ಈಡೇರಿಸಿಕೊಳ್ಳೋಕೆ ಅನುಸರಿಸಿದ ಮಾರ್ಗ ತಪ್ಪು ಅನ್ನೋದು ನನ್ನ ಭಾವನೆ. ಪನ್ನೀರ್ ಸೆಲ್ವಂ ಕೂಡ ನನ್ನ ಸಮಾಧಿ ಮುಂದೆ ನಿಂತು ಅದನ್ನೇ ಹೇಳಿದ್ರು. ಅಮ್ಮ 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 ನನ್ನಮ್ಮ, ನನ್ನ ಬಿಟ್ಟು ಎಲ್ಲಿ ಹೋದಮ್ಮ. ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದೇ ಕಾರಣಕ್ಕೆ ತಲೈವರ್ ಸ್ಥಾಪಿಸಿದ ಈ ಪಕ್ಷವನ್ನೇ 2 ಭಾಗ ಮಾಡಿಬಿಟ್ಲು ಶಶಿಕಲಾ. ಪನ್ನೀರ್ ಸೆಲ್ವಂ ಅನ್ನೋ ನನ್ನ ಅಭಿಮಾನಿಯನ್ನ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನನ್ನ ಮೂಲೆಗುಂಪು ಮಾಡಿದ್ಲು. ಶಾಸಕರನ್ನ ರೆಸಾರ್ಟ್ಗೆ. ನಾನು ಇದನ್ನ ಯಾವತ್ತೂ ಊಹಿಸಿರ್ಲಿಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ಕಂಡು ನನ್ನ ಆತ್ಮ ನಿಜಕ್ಕೂ ಕಣ್ಣೀರಿಡ್ತು. ಪನ್ನೀರ್ ಸೆಲ್ವಂ ಮಾಡಿದ್ದೇ ಸರಿ ಅಂತ ನನಗೂ ಅನ್ನಿಸ್ತಾ ಇತ್ತು. ಹೇ ಶಶಿಕಲಾ, ನೀನ್ ಮಾಡ್ತಾ ಇರುವುದು ಸರಿಯಲ್ಲ ಅಂತ ಹೇಳೋಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಏನ್ ಮಾಡೋದು, ನಾನೀಗ ಕೇವಲ ಆತ್ಮ. ನಾನು ಯಾರ ಕಣ್ಣಿಗೂ ಕಾಣುವುದಿಲ್ಲ. ನನ್ನ ಮಾತು ಯಾರಿಗೂ ಕೇಳಿಸುವುದಿಲ್ಲ. ಕೆಲವೊಮ್ಮೆ ನನ್ನ ಕಣ್ಣುಗಳನ್ನ ನಾನೇ ನಂಬೋಕೆ ಆಗಲಿಲ್ಲ. ಯಾಕಂದ್ರೆ ಶಾಸಕರೆಲ್ಲ ರೆಸಾರ್ಟ್ನಲ್ಲಿ ಕುಳಿತರು. ರಾಜ್ಯದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾಯಿತು. ಪಕ್ಷದಲ್ಲಿ ಗಲಭೆ ಶುರುವಾಯಿತು. ಯಾವ ಪೆರುಮಕ್ಕಳು ನಮಗೆ ವೋಟ್ ಹಾಕಿದ್ರೋ ಅವರೇ ನಮ್ಮನ್ನ ಕಂಡು ನಗುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಅಣ್ಣ ತಮ್ಮನ ಹಾಗಿದ್ದ ಪಕ್ಷದ ಶಾಸಕರು ಒಬ್ಬರನ್ನೊಬ್ಬರು ದೂರಿದ್ರು. ಕೆಲವರು ಶಶಿಕಲಾ ಸರಿ ಅಂದ್ರೆ ಇನ್ನೂ ಕೆಲವರು ಪನ್ನೀರ್ ಸೆಲ್ವಂ ಸರಿ ಎಂದ್ರು. ಇದು ನಿಜಕ್ಕೂ ನನ್ನ ಮನಸ್ಸಿಗೆ ತುಂಬಾನೇ ನೋವನ್ನ ಉಂಟು ಮಾಡಿಬಿಡ್ತು. ದ್ರಾವಿಡ ನೆಲದಲ್ಲಿ ಇದೇನಾಗ್ತಾ ಇದೆ ಅನ್ನುವಷ್ಟರಲ್ಲಿ ಶಶಿಕಲಾ ಜೈಲು ಸೇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಡ್ತು. ಆಕೆ ಮೊಟ್ಟ ಮೊದಲ ಬಾರಿಗೆ ಕಣ್ಣೀರಿಟ್ಲು. ಅದನ್ನ ನಾನು ನೋಡೋಕೆ ಆಗಲಿಲ್ಲ. ನನ್ನ ಸಮಾಧಿ ಮುಂದೆ ಬಂದು ತನ್ನೆಲ್ಲ ಕೋಪ, ತಾಪ, ದುಃಖವನ್ನ ತೋಡಿಕೊಂಡ್ಲು. ನನ್ನ ಸಮಾಧಿಗೆ ಹೊಡೆದು ಶಪಥ ಮಾಡಿದ್ಲು. ಈಗ ಹೇಳಿ, ನಾನು ಏನ್ ಮಾಡ್ಲಿ? ಶಶಿಕಲಾಗೆ ಬಂದಿರೋ ಪರಿಸ್ಥಿತಿಯನ್ನ ಶಪಿಸಲು, ಆಕೆ ಮಾಡಿದ ತಪ್ಪಿನ ಬಗ್ಗೆ ಹೇಳಲು ಅನ್ನುವುದನ್ನ. ಹೋದರು ನನ್ನ ಕೊನೆ ಉಸಿರು, ಉಳಿಯುವುದಿಲ್ಲಿ ನಿನ್ನ ಹೆಸರು, ನಿನ್ನ ಹೆಸರು. ಒಂದಲ್ಲ ಎರಡಲ್ಲ, ನನ್ನ ಜೀವದ ಗೆಳತಿ 3 ಬಾರಿ ಶಪಥ ಮಾಡಿದ್ಲು. ಅದು ಕೇವಲ ಶಪಥವಲ್ಲ, ಅವಳಲ್ಲಿ ಹುದುಗಿದ್ದ ಕೋಪ, ಅವಳು ಅದುಮಿಟ್ಟುಕೊಂಡಿದ್ದ ನೋವು, ತೋರಿಸಿಕೊಳ್ಳೋಕೆ ಆಗದ ಕಣ್ಣೀರು, ಆಕ್ರೋಶ ಎಲ್ಲವೂ ಶಪಥದ ರೂಪದಲ್ಲಿ ಹೊರಬಂದಿತ್ತು. ಆಕೆ ಹಲ್ಲು ಕಚ್ಚಿ ನೋವು ನುಂಗಿ ತಾಳ್ಮೆಯಿಂದ ಸಹನ ಮೂರ್ತಿಯಾಗಿ ನಿಂತಿದ್ಲು. ಅವಳ ಸ್ಥಿತಿಯನ್ನ ತೀರಾ ಹತ್ತಿರದಿಂದ ಕಂಡವಳು ನಾನು. ಆಕೆ ಮಾಡಿದ್ದು ತಪ್ಪು ಅಂದುಕೊಳ್ಳುತ್ತಿದ್ದ ನನಗೆ ಅವಳ ಮುಖವನ್ನ ನೋಡಿದ ಕೂಡಲೇ ಅವಳೇ ಸರಿ ಅಂತಾನೂ ಅನಿಸಿಬಿಡ್ತು.
ಅವಳು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಬಾರದು, ಹೇಗಾದರೂ ಮಾಡಿ ತಡೆಯೋಣ ಅನಿಸಿತ್ತು. ಆದರೆ ನನ್ನಿಂದ ಅದು ಸಾಧ್ಯವಿಲ್ಲ ಅನ್ನುವ ಸತ್ಯ ಕೆಲವೇ ಕ್ಷಣದಲ್ಲಿ ಅರಿವಾಯಿತು. ಶಶಿಕಲಾ ನನಗೆ ನಮಸ್ಕರಿಸಿ ಹೊರಟೇ ಬಿಟ್ಲು. ನಾನು ಕರೆದರೂ ಆಕೆ ನಿಲ್ಲಲಿಲ್ಲ, ಕೂಗಿದರೂ ಆಕೆಗೆ ಕೇಳಲಿಲ್ಲ. ತಿರುಗಿಯೂ ನೋಡದ ನನ್ನ ಜೀವದ ಗೆಳತಿ ಪರಪ್ಪನ ಅಗ್ರಹಾರದ ಕಡೆಗೆ ಹೊರಟೇ ಬಿಟ್ಲು. ಆಕೆ ಹೊರಡೋಕ್ಕೂ ಮುನ್ನ ನಮ್ಮದೇ ಪಕ್ಷದ ಮತ್ತೊಬ್ಬ ನಿಷ್ಠಾವಂತ ಪಳನಿಸ್ವಾಮಿಯನ್ನ ಸಿಎಂ ಅಭ್ಯರ್ಥಿಯನ್ನಾಗಿ ಮಾಡಿದ್ಲು. ಪಳನಿಸ್ವಾಮಿಯು ಒಳ್ಳೆಯವರೇ, ಶಾಸಕನಾಗಿ ಸಚಿವನಾಗಿ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ, ಜನ ಮೆಚ್ಚುಗೆ ಪಡೆದಿದ್ದಾರೆ. ನನ್ನ ಜೊತೆಯಲ್ಲಿ ಒಳ್ಳೆಯ ಬಾಂಧವ್ಯ ಹೊಂದಿದ್ರು. ಚಿನ್ನಮ್ಮನ ಆಸೆಯಂತೆ ಪಳನಿಸ್ವಾಮಿ ಸಿಎಂ ಕೂಡ ಆಗಿದ್ದಾರೆ. ಕಳೆದ ವಾರ ಎದ್ದಿದ್ದ ರಾಜಕೀಯ ಸುನಾಮಿ ಈಗ ತಣ್ಣಗಾಗಿದೆ. ಆದ್ರೆ ಶಶಿ ಏನೋ ಮಾಡಲು ಹೋಗಿ ಮತ್ತಿನ್ನೇನೋ ಮಾಡಿಕೊಂಡು ಬಿಟ್ಲು. ನಾನು ಬದುಕಿದ್ದಿದ್ರೆ ಆಕೆಗೆ ಇಂಥ ಸ್ಥಿತಿ ಬರೋಕೆ ಬಿಡ್ತಾ ಇರಲಿಲ್ಲ. ಅವಳನ್ನ ನಾನು ಕಾಪಾಡ್ತಾ ಇದ್ದೆ. ಆಕೆ ನನಗಾಗಿ ಏನೆಲ್ಲ ಮಾಡಿದ್ದಾಳೆ, ಎಷ್ಟೆಲ್ಲ ಸೇವೆ ಮಾಡಿದ್ದಾಳೆ, ಅದನ್ನ ನಾನು ನೆನೆದರೂ ಕಣ್ಣೀರು ಬರುತ್ತೆ. ನಾನು ರಾತ್ರಿ ಪೂರ್ತಿ ಕಣ್ಣೀರು ಹಾಕಿದ್ದೇನೆ. ಆದರೆ ಅದು ಯಾರಿಗೆ ಕಾಣುತ್ತೆ? ಇತ್ತೀಚಿನ ಬೆಳವಣಿಗೆಗಳನ್ನ ನೆನೆದು ನೋವು ಅನುಭವಿಸಿದ್ದೇನೆ. ಆದರೆ ಯಾರಿಗೆ ತಿಳಿಯುತ್ತೆ? ನಾನು ಸಮಾಧಿಯೊಳಗಿದ್ದೇನೆ. ಮಾತನಾಡಬೇಕು ಅನ್ನುವ ಆಸೆ ಇದ್ರೂ ಮಾತನಾಡೋಕೆ ಆಗೋಲ್ಲ. ಪೆರುಮಕ್ಕಳ ಜೊತೆಯಲ್ಲಿ ಬೆರೆಯಬೇಕು ಅನಿಸಿದ್ರೂ ಬೆರೆಯೋಕೆ ಆಗೋಲ್ಲ. ನಾನು ಇಷ್ಟೆಲ್ಲ ನೋವನ್ನ ಹೇಳಿಕೊಳ್ತಾ ಇದ್ರೂ ಅದು ನಿಮಗೆ ಕೇಳಿಸುವುದಿಲ್ಲ. ನನ್ನನ್ನು ನಂಬಿದವರು, ನನ್ನನ್ನು ನಿಜವಾಗಲೂ ಪ್ರೀತಿಸುವವರು ಮಾತ್ರ ಇದನ್ನ ಫೀಲ್ ಮಾಡಬಹುದು, ನನ್ನ ನೋವನ್ನ ಅರ್ಥ ಮಾಡಿಕೊಳ್ಳಬಹುದು. ಕಡೆಯದಾಗಿ ನಾನು ಕೇಳಿಕೊಳ್ಳೋದು ಒಂದೇ, ಆಗಿದ್ದೆಲ್ಲ ಆಗಿ ಹೋಯ್ತು, ದಯವಿಟ್ಟು ಚೆನ್ನಾಗಿರಿ. ತಲೈವರ್ MGR ಅವರ ಚರಿತ್ರೆಯನ್ನ ಮರೆಯಬೇಡಿ, ಆ ಚರಿತ್ರೆಗೆ ಕಪ್ಪು ಚುಕ್ಕೆ ತರಬೇಡಿ. ಇದೇ ನನ್ನ ಕೊನೆಯ ಆಸೆ.